18 ವರ್ಷ 25 ವರ್ಷದಲ್ಲೇ ನಾನು ಸಿನಿಮಾ ಮಾಡಬೇಕು ಅಂತ ಮನಸ್ಸಲ್ಲಿತ್ತು. ಓಡಾಡದೆ ಕೂಡ ಸಿನಿಮಾ ತೆಗಿಯೋಕ್ಕಾಗಲಿಲ್ಲ. ಯಾಕಂದರೆ ನನಗೆ ಅಷ್ಟೊಂದು ಅನುಕೂಲಗಳಿರಲಿಲ್ಲ ಆಗ. ಬಟ್ ನನ್ನ ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಾಗ 7 ವರ್ಷದಿಂದನೂ ಸಿನಿಮಾ ಮಾಡಬೇಕು ಅಂತ ಅವನು ಬರೀ ಸಿನಿಮಾಗೆ ಬಂದು ಚಾಲೆಂಜ್ ಆಗಿ ತಗೊಂಡು ಈಗ ಸಿನಿಮಾ ಆಗಿ ಬಂದಿದೆ. ಅದರಲ್ಲೂ ಕೂಡ ಒಂದು NR ಸಂಸ್ಥೆ ಅನ್ನೋದು ಹುಟ್ಟಾಕಬೇಕು. N ಅಂದರೆ ನೀಲೇರಿ, R ಅಂದರೆ ನಮ್ಮ ತಂದೆ ಹೆಸರು ರಾಮಸ್ವಾಮಪ್ಪ ಅನ್ನೋದು. ಸ್ವಲ್ಪ ಹೆಸರಿರ್ತಕ್ಕಂಥ ನಮ್ಮ ತಂದೆ ಅವರ ಹೆಸರನ್ನ ಉಳಿಸ್ಬೇಕು ಅಂತೇಳಿ ಅನೇಕ ಡೈರೆಕ್ಟರ್ಗಳು ಅನೇಕ ಕಥೆಗಳನ್ನು ಹೇಳಿದ್ರು. ಬಟ್ ಆ ಸಂಸ್ಥೆಗೆ ಒಳ್ಳೆ ಕಥೆಯನ್ನು ಫಸ್ಟ್ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಕೃತ್ವಿಕು ಮುಕುಂದು ಬಂದು ಈ ಸಿನಿಮಾ ಕಥೆಯನ್ನು ಹೇಳಿ ನನಗೆ ಒಪ್ಪಿಸಿ, ನನಗೂ ಇಷ್ಟ ಆಯಿತು. ತುಂಬ ಅದ್ಭುತವಾಗಿ ಸಿನಿಮಾ ಬಂದಿದೆ, ನೋಡಿದ್ದೀನಿ ಕೂಡ. ಬಟ್ ನನಗೂ ತುಂಬ ಖುಷಿ, ಯಾಕಂದರೆ ನನ್ನ ಮಗ ನನ್ನ ಕನಸನ್ನು ಈಡೇರಿಸಿದ್ದಾನೆ. ಬಟ್ ನಾನು ಸಿನಿಮಾ ಎಲ್ಲ ಕನ್ನಡ ಚಿತ್ರರಂಗ ಚಲನಚಿತ್ರಗಳು ತೆಗಿತಾರೆ, ಏನೋ ಬೇಕಾ ಬಿಟ್ಟು ಬರ್ತಾರೆ ಮಾಡ್ತಾರೆ, ಅದಕ್ಕೆ ಜೀವ ತುಂಬಲ್ಲ, ಇಲ್ಲ ಏನೋ ಕೊರತೆ ಮಾಡೋಗ್ತಾರೆ. ಆದರೆ ಈ ಸಿನಿಮಾಗೆ ಯಾರೇ ಒಂದು ಟೆಕ್ನಿಷಿಯನ್ಸ್, ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು, ಯಾರಿಗೂ ನಾನು ಒಂದು ಸ್ವಲ್ಪನೂ ತೊಂದರೆ ಮಾಡಿಲ್ಲ, ತೊಂದರೆ ಮಾಡಿಕೊಡ್ದು. ಒಳ್ಳೆ ರೀತಿಯಲ್ಲೇ ನಡಿಬೇಕು ಸಿನಿಮಾ, ಯಾರಿಗೂ ನನ್ನಿಂದ ತೊಂದರೆ ಆಗ್ಕೊಡ್ದು, ನಮಗೂ ಅವರಿಂದ ತೊಂದರೆ ಆಗ್ಕೊಡ್ದು ಅನ್ನೋ ಉದ್ದೇಶದಿಂದ ಈ ಸಿನಿಮಾ ಆಯಿತು. ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿ, ಏನೂ ತೊಂದರೆ ಇಲ್ದಿರ ಸಿನಿಮಾ ಮುಗಿದಿದೆ. ಒಂದು ಸೆನ್ಸಾರ್ ಸರ್ಟಿಫಿಕೇಟು ಬಂದಿದೆ. ಈಗ ರಿಲೀಸು, ಇವತ್ತು ಟೀಸರ್ ರಿಲೀಸ್ ಮಾಡ್ತಾ ಇದ್ದೀವಿ. ಟೀಸರ್ ನೋಡಿದೆ, ನಾನು ಮೊದಲೇ ನೋಡಿದ್ದೆ, ಈಗ ಈ GT ಮಾಲಲ್ಲಿ ನೋಡಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಬಟ್ ಈ ಸಿನಿಮಾ ಕೂಡ ತುಂಬ ಅದ್ಭುತವಾಗಿದೆ. ನಾನು ಎಲ್ಲರೂ ಕೇಳೋದು ಏನೋ ಮಾಡ್ಬಿಟ್ಟಿದ್ದೀನಿ, ಏನೋ ಹೇಳ್ತಾರೆ ಎಲ್ಲ ನಿರ್ಮಾಪಕರು, ಪ್ರೊಡ್ಯೂಸರ್ಸು, ಡೈರೆಕ್ಟ್ರು ಎಲ್ಲನೂ. ನಾನು ಹಂಗೆ ಹೇಳಲ್ಲ. ದಯವಿಟ್ಟು ಸಿನಿಮಾ ವೀಕ್ಷಕರು ನೋಡಿ, ಸಿನಿಮಾ ತುಂಬ ಚೆನ್ನಾಗಿದೆ. ಈಗ ಟೀಸರ್ ರಿಲೀಸ್ ಮಾಡಿದ್ದೀವಿ, ಇನ್ನೊಂದು 4-5 ದಿನಕ್ಕೆ ಒಂದೊಂದು ಹಾಡುಗಳನ್ನು ಕೂಡ ಮಾಡಿದ್ದೀವಿ. ಈ ಹಾಡುಗಳು ತುಂಬ ಅದ್ಭುತವಾದ ಹಾಡುಗಳು. ಒಂದೊಂದು ಹಾಡು ಬಿಟ್ರು ಒಂದೊಂದು ಈ ಸಿನಿಮಾಗೆ ಸಂದೇಶ. ಒಂದು ಹಾಡು ಬಿಟ್ರೆ ಈ ಸಿನಿಮಾ ನೋಡಬೇಕು ಅಂತ ಪ್ರತಿಯೊಬ್ಬರು ಅನಿಸ್ಬೇಕು. ಆ ರೀತಿ 4 ಹಾಡಿದೆ, 4 ಕೂಡ ತುಂಬ ಅದ್ಭುತವಾದಂಥ ಹಾಡುಗಳು. ನನಗೆ ತುಂಬ ಇಷ್ಟವಾದದ್ದು ಮೊದಲನೇದು ಪ್ರಮೋದ್ ಮರವಂತೆ ಸರ್ ಸಾಹಿತ್ಯ ಬರೆದಿದ್ದಾರೆ, ಮಳೆಯಾಗೋ ಮೊದಲೇ ಅಂತೇಳಿ. ತುಂಬ ಇಷ್ಟ ಆಯಿತು ಸರ್. ಬೇರೆ ಬೇರೆ ಸಿಂಗರ್ಸ್ನ ನಾನು ಸೆಲೆಕ್ಟ್ ಮಾಡಿದ್ದಕ್ಕೆ ನನಗೆ ಸೋನು ನಿಗಮ್ ಕೈಯಲ್ಲಿ ಆಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಕಾರಣಾಂತರದಿಂದ ಆಗದೆ ಅರ್ಮಾನ್ ಮಲ್ಲಿಕ್ ಆಡಿದ್ದಾರೆ. ತುಂಬ ಜನ ನನ್ನ ಹತ್ರ ಇರೋ ಸಾಂಗ್ಸ್ನ ಕೇಳಿದ್ರೆ ತುಂಬ ಇಷ್ಟಪಟ್ಟರು. ಎರಡನೇದಾಗಿ ಕೆ ಕಲ್ಯಾಣ್ ಸರ್ ಒಂದು ಬರೆದಿದ್ದಾರೆ, ಅದು ಬಣ್ಣದ ಬದುಕಿದು ಅಂತ. ತುಂಬ ಎಲ್ಲರ ಜೀವನದಲ್ಲಿ ಇರ್ತಕ್ಕಂಥ ಕಥೆನೇ ಇದು. ಹಾಡು ಅನನ್ಯ ಭಟ್ ಆಡಿದ್ದಾರೆ, ಅದು ತುಂಬ ಅದ್ಭುತವಾದ ಹಾಡು. ಮೂರನೇದಾಗಿ ಧನಂಜಯ ರಂಜನ್ ಅಂತ, ಅದು ಯುವ ಪೀಳಿಗೆಗೆ ಹೊಸದೊಂದು ಪ್ರೀತಿಯನ್ನ ಅಂತೇಳಿ ಮಾಡಿದ್ದಾರೆ. ಅದು ತುಂಬ ವಿಶೇಷವಾಗಿದೆ, ನನಗೂ ಇಷ್ಟ, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೂ ಇಷ್ಟ ಆಗುತ್ತೆ. ಸರ್ ನಾವು ವೃತ್ತಿ ಏನು ಇಲ್ಲ, ಓಡಾಟ. ಸ್ವಲ್ಪ ರಾಜಕೀಯದಲ್ಲಿದ್ದೆ, ಈಗ ರಾಜಕೀಯನೂ ಇಲ್ಲ. ಈಗ ಸಿನಿಮಾಗೆ ಬಂದಿದ್ದೀನಿ. NR ಸ್ಟುಡಿಯೋ ಒಂದು ಸ್ಥಾಪನೆ ಮಾಡಿದ್ದೀವಿ ನಮ್ಮ ತಂದೆ ಹೆಸರಲ್ಲಿ. ಅದನ್ನ ಸ್ವಲ್ಪ ಇನ್ನು ಮುಂದುವರಿಸಬೇಕು, ಈ ಸಂಸ್ಥೆಗೆ ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಇಟ್ಕೊಂಡು ಮೊದಲನೇ ಚಿತ್ರ ಇದು ಲವ್ ಸೀಸನ್ಸ್ ಅಂತ. ಮೊದಲು ಸಿನಿಮಾ ಇದು ಅಮರ ಮಧುರ ಪ್ರೇಮ. ಈ ಸಿನಿಮಾ ಕತೆ, ಇದ್ರ ಹೆಸರು ಏನಪ್ಪಾ ಕೃತ್ವಿಕ್, ಅದು ಬದಲಾಗಿ ಹೆಸರು ಯಾರೋ ಒಂದು ಬೇರೆಯವರು ಇಟ್ಟಿರೋದ್ರಿಂದ ಇದು ಲವ್ ಸೀಸನ್ಸ್, ಟ್ಯಾಗ್ಲೈನ್ ಅಮರ ಮಧುರ ಪ್ರೇಮ ಆಯಿತು. ಬಟ್ ಏನು ಸಿನಿಮಾ ಹೆಸರು ಅಮರ ಮಧುರ ಪ್ರೇಮ ಇದೆ ಮೊದಲನೇದು. ತುಂಬ ಸಿನಿಮಾ ನೋಡ್ತಾ ಇದ್ರೆ ಆ ಮ್ಯೂಸಿಕ್ಕು ಇನ್ನೊಂದು ಮತ್ತೊಂದು, ನೀವು ಪ್ರತಿಯೊಂದು ಒಂದು ಹಾಡು ಬಿಟ್ಟಾಗ್ಲೂ ನಿಮಗೆ ಅನಿಸುತ್ತೆ ಇಷ್ಟು ಸುಂದರವಾಗಿದೆ ಈ ಸಿನಿಮಾ ನೋಡಬೇಕು ಅಂತ. ಅದಕ್ಕೆ ನಾನು ಮತ್ತೆ ತುಂಬ ಹೇಳಲ್ಲ ನನ್ನ ಸಿನಿಮಾ ಅಂತ. ನೀವೇ ಪ್ರತಿಯೊಂದು ಹಾಡನ್ನ ವೀಕ್ಷಣೆ ಮಾಡ್ತೀರಿ, ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ. ನನ್ನ ಮಗ ಮುಕುಂದು, ಇದು ಅವನ ಕನಸು, ತುಂಬ ಚೆನ್ನಾಗಿ ಮಾಡಿದ್ದಾನೆ, ನನಗಿಷ್ಟ ಆಯಿತು, ನೋಡಿದವ್ರಿಗೂ ತುಂಬ ಇಷ್ಟ ಆಗುತ್ತೆ. ಇಲ್ಲ ಸರ್, ಈಗ ಏನು ಆರಾಮಾಗಿ ಏನು ಬಿಸ್ನೆಸ್ ಏನಿಲ್ಲ, ಸುಮ್ಮನೆ ಓಡಾಡ್ಕೊಂಡಿದ್ದೀನಿ ಸರ್. ಇಲ್ಲ ಸರ್, ಆ ಥರ ಮನಿ ಏನಿಲ್ಲ. ನನ್ನ ಮನಿ ಅಂದ್ರೆ ನಾನೇ ರಿಯಲ್ ಎಸ್ಟೇಟ್, ಅದೇ ಜಮೀನ್ ಮಾರಬೇಕು, ಇದು ಜಮೀನ್ ಮಾರೇ ಮಾಡಿದ್ದೀನಿ, ಏನ್ ತೊಂದರೆ ಇಲ್ಲ. ಅದನ್ನೇ ನಾನು ದೊಡ್ಡದಾಗೇನು ನಾನು ಜಮೀನ್ ಮಾರಾಕಿದ್ದೀನಿ, ನಾನು ಸಿನಿಮಾ ಮಾಡಿದ್ದೀನಿ ಅವೆಲ್ಲ ಹೇಳಲ್ಲ. ಮಾಡಿದ್ದೀನಿ, ಇನ್ನು ಮುಂದೆ ಮಾಡುವಂಥದ್ದು ಏನು ದೇವರು ಏನು ತೊಂದರೆ ಇಲ್ಲ, ಮಾಡ್ತೀನಿ. ಅಲ್ಲ, ನಾವು ಶಕ್ತಿಯುತವಾಗಿ ಇಟ್ಕೊಂಡೇ ಸಿನಿಮಾ ಮಾಡ್ತೀನಿ. ನಂದೆಲ್ಲ ಏನು ಪಣಕ್ಕಿಟ್ಟು ಮಾಡಲ್ಲ.
ನನಗೆ 50 ವರ್ಷ ಸರ್. 99ರಲ್ಲಿ ತುಂಬಾ ಅಧ್ಯಯನ ಮಾಡಿಬಿಟ್ಟಿದ್ದೀನಿ ನನ್ನ ಜೀವನ. ಈಗ ಹೇಳ್ತೀನಲ್ಲ, ಎಲ್ಲ ನಾನು ಶಕ್ತಿಯುತವಾಗಿ ಇದ್ಕೊಂಡು ಸಿನಿಮಾ ಮಾಡ್ತೀನಿ. ಇಲ್ಲ ಸರ್, ಅದಕ್ಕೋಸ್ಕರ ನನ್ನ ಮಗ ಮಾಡಿದ್ದಾನೆ. ನಾನು ಮಾಡಬೇಕು ಅನ್ಕೊಂಡಿದ್ದೆ, ಅವಕಾಶ ಸಿಗ್ಲಿಲ್ಲ. ಇಲ್ಲ ಸರ್. ಸರ್, ಸಿನಿಮಾ ಈಗ ನಾನು ಹೇಳ್ಕೊಡುದು, ಈ ಸಿನಿಮಾನ ನಾನು ಅದಕ್ಕೆ ಒಂದೊಂದು ಹಾಡು ಬಿಟ್ಟಾಗೂ ನಿಮಗೆ ಸಿನಿಮಾ ಅದೇ ಆ ಹಾಡಲ್ಲೇ ಹೇಳ್ಬಿಡುತ್ತೆ. ಸೀಸನ್ಸ್ ಅನ್ನೋದು 3 ಸೀಸನ್ಸ್ ಇದೆ. ಅದನ್ನ ನೀವು ನೋಡ್ಬೇಕು ಸರ್, ಸಸ್ಪೆನ್ಸ್ ಆಗಿಡ್ಬೇಕು ಇದನ್ನ. ಸಿನಿಮಾ ಒಂದೊಂದು ಹಾಡು ಬಿಟ್ರು ಒಂದೊಂದು ಸಂದೇಶ ಕೊಡುತ್ತೆ. ಇದೇ ಸಿನಿಮಾ. ಮ್ಯೂಸಿಕ್ ತುಂಬಾ ಅದ್ಭುತವಾಗಿ ಕೊಟ್ಟಿದ್ದಾರೆ ವೀರ್ ಸಮರ್ಥ್ ಸರ್. ಅವರು ಫಸ್ಟ್ ಧನ್ಯವಾದಗಳು ಹೇಳಬೇಕು. ಎರಡನೇದಾಗಿ ಕಾರ್ತಿಕ್ ಇದಕ್ಕೆ ತುಂಬಾ ಸಮಯ ಕೊಟ್ಟು, ಆಮೇಲೆ ನಿಷ್ಠಾವಂತ. ನನ್ನ ಗಮನದಲ್ಲಿ, ನನ್ನ ಜೀವನದಲ್ಲಿ ನಮ್ಗೆ ವಿದ್ಯೆ ಕಡಿಮೆ, ಆದರೆ ಜನನ್ನ ತುಂಬಾ ನೋಡಿದ್ದೀನಿ, ಜನಗಳ ಜೊತೆ ಇದ್ದೀನಿ. ಬಟ್ ಕಾರ್ತಿಕ್ಗೆ ಮುಂದಿನ ದಿನಗಳು ಒಳ್ಳೇದಾಗುತ್ತೆ ಅನ್ನೋದು ನನ್ನ ಒಂದು ಭರವಸೆ. ಟೋಟಲ್ ಟೀಮ್ ನನಗೆ ಯಾರೂ ತೊಂದರೆ ಮಾಡಿಲ್ಲ. ಲವ್ ಸೀಸನ್ಸ್ ಟ್ಯಾಗ್ಲೈನು ಅಮರ ಮಧುರ ಪ್ರೇಮ ಅಂತ. ನಾವೆಲ್ಲ ಒಂದು ಹಳಿ ಸಾಂಗ್ ಇದೆ, ಅದಕ್ಕೆ ಹೋಗ್ತೀವಿ. ಅಮರ ಮಧುರ ಪ್ರೇಮ ಅಂತ ಕೇಳ್ತಾ ಇದ್ರೆ, ಅಮರ ಮಧುರ ಪ್ರೇಮ ಬಾಬೇಗ ಚಂದಮಾಮ, ನೀ ಬಾಬೇಗ ಚಂದಮಾಮ ಅನ್ನೋ ಆ ಸಾಂಗಿಗೆ ಹೋಗ್ತೀವಿ. ಲವ್ ಸೀಸನ್ಸ್ ಅಂದರೆ ನನ್ನ ಪ್ರಕಾರ ತುಂಬ ಪ್ರತಿಯೊಬ್ಬ ಮನುಷ್ಯನಲ್ಲಿ ಲವ್ ಅನ್ನೋದು ಒಂದು ಸೀಸನ್ ಹೋಗಿರುತ್ತೆ. ಆ ಒಂದು ಸೀಸನ್ ಬಂದು ಹೋಗಿರುತ್ತೆ. ಆ ಏಜ್ಗೆ ಕೆಲವೊಬ್ರು ಹೇಳ್ಕೊತಾರೆ, ಒಬ್ಬರು ಹೇಳ್ಕೊಡಲ್ಲ. ಈಗ 3 ಕಾಲಗಳು ಹೆಂಗಿದಾವೆ, 3 ಸೀಸನ್ಸ್ ಹೆಂಗಿದಾವೆ, ಒಂದು ಸರ್ ಅಂತ ಬಂದು ಹೋಗಿರುತ್ತೆ. ಇದನ್ನ ಇಟ್ಕೊಂಡು 3 ಸೇಡಲ್ಲಿ ನಮ್ಮ ಮುಕುಂದ ಅವ್ರು ಕಾಣಿಸ್ಕೋತಾರೆ. ಬಹಳ ಖುಷಿ. ಈ ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ. ಕೃತ್ವಿಕ್ ಸರ್ ನನಗೆ ಕ್ಷತ್ರಿಯ ಅಂತ ಚಿರಂಜೀವಿ ಸರ್ಜಾ ಸರ್ದು ಒಂದು ಸಿನಿಮಾ ಮಾಡಿದ್ವಿ. ಅಲ್ಲಿ ಪರಿಚಯ ಆಗಿರ್ತಕ್ಕಂಥವ್ರು. ಮಂಜುನಾಥ್ ಸರ್ ಅವ್ರ ಬಗ್ಗೆ ಒಂದು ಪದ ಹೇಳಿದ್ರು, ಪ್ರಾಮಾಣಿಕರು ಅಂತ. ನಿಜವಾಗ್ಲೂ ಆ ಪ್ರಾಮಾಣಿಕತೆನ ಅವರಲ್ಲಿ ನಾನು ಕೂಡ ನೋಡಿದ್ದೀನಿ. ಹೊಸಬರ ತಂಡ ಆಂಕರ್ ಸ್ಟಾರ್ಟ್ ಮಾಡಿದಾಗಿಂದಲೇ ಹೇಳ್ತಾ ಇದ್ರು, ಬಹಳ ದೊಡ್ಡ ಜನ ಮಾಧ್ಯಮದ ಘಟಾನುಘಟಿಗಳು ಕೂತಿದ್ದೀರಿ. ನನ್ನ ಪ್ರಕಾರ ನಾನು ಅನ್ಕೊಂಡಿದ್ದಷ್ಟೇ, ಎಲ್ಲರೂ ಈಗ ದೊಡ್ಡವ್ರು ಆಗಿರೋದೆಲ್ಲ ಬಂದಿರೋದು ಹೊಸಬ್ರಾಗಿ ಅಲ್ವಾ. 1 ಮೆಟ್ಲು ಹತ್ತನೇ 2ನೇ ಮೆಟ್ಲು ಹತ್ತದು. ಅವ್ರನ್ನ ಬೆಳೆಸಿರ್ತಕ್ಕಂಥವ್ರೆಲ್ಲ ಇಲ್ಲಿ ಹಿರಿಯ ಮಾಧ್ಯಮದ ಮಿತ್ರರು, ಪತ್ರಕರ್ತರು, ಘಟಾನುಘಟಿಗಳೆಲ್ಲ ಕೂತಿದ್ದೀರಿ. ಹಾಗಾಗಿ ಈ ನಮ್ಮ ಲವ್ ಸೀಸನ್ಸ್ ಸಿನಿಮಾಗೆ ಇನ್ನೂ ನಿಮ್ಮ ಸಪೋರ್ಟು ಹೆಚ್ಚಾಗಿರ್ಬೇಕು. ಯಾಕಂದ್ರೆ ಹೊಸಬರ ತಂಡಕ್ಕೆ ಜಾಸ್ತಿ ನೀವು ಒತ್ತು ಕೊಟ್ಟು, ಇಲ್ಲಿ ಒಂದು 100-150 ಜನ ಇದ್ದೀವಿ. ನೀವು ಹೊರಗೆ ಹೋದ್ಮೇಲೆ ಈ ಟೀಸರನ್ನು, ಈ ಸಾಂಗ್ಗಳನ್ನು, ಈ ಒಂದು ಎಲ್ಲ ಸಿನಿಮಾದ ಅಪ್ಡೇಟ್ಗಳನ್ನು ಕೋಟ್ಯಾಂತರ ಜನ ನೋಡೋ ಹಾಗೆ ಮಾಡೋರು ನೀವು. ತುಂಬ ಚೆನ್ನಾಗಿ ಟೀಸರ್ ಮೂಡ್ ಬಂದಿದೆ. ಮುಕುಂದ್ ಅವರು ಈಗ ಸಿಂಪಲ್ ಆಗಿ ಕೂತಿದಾರಲ್ಲ, ಸೆಟ್ಟಲ್ಲೂ ಎಲ್ಲ ಕೆಲಸನೂ ಅವರೇ ಮಾಡಿಕೊಂಡು ಆಕ್ಟಿವ್ ಆಗಿ ಓಡಾಡ್ಕೊಂಡು ಹಂಗೆ ಇರೋರು. ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾರೆ ಅನ್ನೋ ಗೊತ್ತಿಲ್ಲ. ಇಲ್ಲಿ ಇರ್ತಕ್ಕಂಥ ತುಂಬಾ ತಂಡ ರಂಗಭೂಮಿಯಿಂದ ಬಂದಿರತಕ್ಕಂಥವ್ರು. ಮಂಡ್ಯ ರಮೇಶ್ ಸರ್ ನಟನಾ ಶಾಂಡಲಿಂದ ಬಂದಿರತಕ್ಕಂಥವ್ರು, ಮುಕುಂದ್ ಅವರು, ಕೃತ್ವಿಕ್ ಅವರು, ಒಂದಿಷ್ಟು ಹೀರೋಯಿನ್ಗಳು. ಹಾಗಾಗಿ ಇದು ಇಷ್ಟೆಲ್ಲ ದೊಡ್ಡ ರೈಟರ್ಗಳು ಇದರಲ್ಲಿ ಸೇರಿ ದೊಡ್ಡ ಸಾಂಗ್ಗಳನ್ನು ಬರೆದಿದ್ದಾರೆ. ಹಾಗಾಗಿ ಹೊಸಬರು ಹಳಬರು ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಪ್ರಾಡಕ್ಟ್ ರೆಡಿ ಆಗಿದೆ. ತಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತೀನಿ, ಈ ಸಿನಿಮಾನ ಗೆಲ್ಸಿ. ಇದು ಖಂಡಿತ ಗೆಲ್ಲುತ್ತೆ. ಹಸುವೀರವರು ಮಾಡಿರ್ತಕ್ಕಂಥ ಸಿನಿಮಾ ಇದು. ಹಸುವೀರವರು ಮಾಡಿರ್ತಕ್ಕಂಥ ಸಿನಿಮಾಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಕಡೆಯಿಂದ ಕೇಳ್ತೀನಿ. ಥ್ಯಾಂಕ್ ಯು. ಹೀರೋ ಅವರ ಸ್ನೇಹಿತನಾಗಿ ನಟಿಸಿದ್ದೇನೆ. ಕೃತ್ವಿಕ್ ಅವರು ಈ ಸಿನಿಮಾ ಕಥೆನ ಹೇಳಿದಾಗ, ಒಂದು 60-70 ವರ್ಷದ ಒಬ್ಬ ವ್ಯಕ್ತಿ, ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿ, ತನ್ನೆಲ್ಲಾ ಜೀವಮಾನದ ಅನುಭವವನ್ನ ಕುರಿತು ಒಂದು ಪುಸ್ತಕ ಬರೆದ್ರೆ ಕೊನೆಯಲ್ಲಿ ಹೇಗಿರುತ್ತೋ ಆಗಿದೆ. ಅಂದ್ರೆ ಅಷ್ಟು ಇನ್ನು ಎಂಗೇಜ್ ಅಲ್ಲಿ ಈ ತರದೊಂದು ದೊಡ್ಡ ಮಟ್ಟದ ಎಕ್ಸ್ಪೀರಿಯನ್ಸ್ ಇರುವಂತ ಸಿನಿಮಾ ಹೇಗೆ ಹೊಳಿತು ಅಂತ ಗೊತ್ತಿಲ್ಲ, ಅಷ್ಟು ಚಂದವಾಗಿದೆ. ಅಂದ್ರೆ ಈ ತರದ ಸಿನಿಮಾಗಳು ಆಗಿನ ಕಾಲದಲ್ಲಿ ಬರ್ತಾ ಇತ್ತು. ಪುಟ್ಟಣ್ಣ ಕಣಗಾಲ್ ಅವರ ಕಾಲಗಳಲ್ಲಿ ಒಂದು ಡೆಪ್ತ್ ಆಗಿರೋ ಲವ್, ಡೆಪ್ತ್ ಆಗಿರೋ ವಿಷಯಗಳನ್ನ ಹೇಳ್ತಾ ಇದ್ರು. ಆ ತರದೊಂದು ತುಂಬಾ ಅನುಭವವುಳ್ಳ, ಕಾವ್ಯಾತ್ಮಕವಾಗಿ ಕಮರ್ಷಿಯಲ್ ಆಗಿರುವಂತ ಸಿನಿಮಾ. ಈ ತರದೊಂದು ಸಬ್ಜೆಕ್ಟ್, ಈ ತರದೊಂದು ಸದಭಿರುಚಿ ಇರುವಂತ ಪ್ರೊಡ್ಯೂಸರ್ಗೆ ಹೇಗೆ ಇಷ್ಟ ಆಯ್ತೋ ಗೊತ್ತಿಲ್ಲ. ಯಾಕಂದ್ರೆ ಈಗಿನ ಕಾಲದ ಪ್ರೊಡ್ಯೂಸರ್ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ, ಕಮರ್ಷಿಯಲ್ ಆಗಿದ್ರೆ ನನಗೆ ಕಮರ್ಷಿಯಲ್ಸ್ ವರ್ಕೌಟ್ ಆಗುತ್ತೆ ಅಂತ. ಬಟ್ ಈ ತರದೊಂದು ಚಂದವಾದ ಸಿನಿಮಾನ ಮೆಚ್ಚಿ ಒಪ್ಪಿ ಎಲ್ಲಾ ರೀತಿ ಮನಧನ ಅರ್ಪಿಸಿ ಮಾಡಿರುವಂತ ಪ್ರೊಡ್ಯೂಸರ್ಸ್ಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಈ ತರ ಸಿನಿಮಾ
ಸಿನಿಮಾಗಳು ಕಮ್ಮಿ ಆಗ್ತಾ ಇದೆ ಎಲ್ಲ ಪ್ಯಾನ್ ಇಂಡಿಯಾ ಈ ತರದ ಕಾಲದಲ್ಲಿ ಈ ತರದೊಂದು ಚಂದ ಎಲ್ಲ ಅಂದ್ರೆ ಮನೆ ಮಂದಿ ಎಲ್ಲ ಕೂತು ಒಂದು ಫ್ಯಾಮಿಲಿ ಖುಷಿಯಾಗಿ ಹೋಗಿ ಏನೋ ಒಂದು ಅನುಭವನ ಹೊಸ ವಿಷಯನ ತಗೊಂಡ್ಬರೋದು ಇದೆಯಲ್ಲ ಅದು ತುಂಬಾ ಕಮ್ಮಿ ಆಗ್ತಿದೆ. ಜಸ್ಟ್ ವಿಜುವಲ್ಸ್ ಅಲ್ಲ, ಕಣ್ಣಿಗೆ ಆನಂದ ಅಂತಲ್ಲ, ಮನಸ್ಸಿಗೆ ತೃಪ್ತಿ, ಒಂದು ಮನಸ್ಸಿಗೆ ನೆಮ್ಮದಿ ಬರ್ಬೇಕಾದ್ರೆ ಒಂದು ಹೊಸ ವಿಷಯ ತಗೊಬರ್ಬೇಕು, ಈ ತರ ಸಿನಿಮಾಗಳು ಬರಬೇಕು. ಮತ್ತೆ ಮುಕುಂದ್ ಸರ್ ಬಗ್ಗೆ ಹೇಳೋದಾದ್ರೆ ನನಗೂ ಗೊತ್ತಿರಲಿಲ್ಲ, ಒಂದ್ 2-3 ದಿನ ಆದ್ಮೇಲೆ ಗೊತ್ತಾಯ್ತು ಪ್ರೊಡ್ಯೂಸರ್ ಮಗ ಅಂತ. ಯಾಕಂದ್ರೆ ಡೈರೆಕ್ಟ್ ಹೇಳಿದ ಮಾತೆಲ್ಲ ಕೇಳ್ತಾ ಇದ್ರು. ಈಗ ನಾವು ಸರಿ ಸರ್ ಅಂದ್ರೆ ಪ್ರೊಡ್ಯೂಸರ್ ಮಗನೇ ಸಿನಿಮಾ ಹೀರೋ ಆದಾಗ ಮಾತು ಕೇಳಲ್ಲ, ಡೈರೆಕ್ಟರ್ ಮಾತು ಕೇಳ್ತಿರಲ್ಲ ಯೂಶಲಿ, ಬಟ್ ಕೇಳ್ತಾ ಇದ್ರು. ಅಂದ್ರೆ ಎಷ್ಟು ಚಂದವಾಗಿ ಎಲ್ಲ ಕೇಳಿ ಡೈರೆಕ್ಟರ್ ವಿಜುವಲ್ ಅಂದ್ರೆ ಡೈರೆಕ್ಟರ್ ಏನ್ ಅನ್ಕೊಂಡಿರ್ತಾರೆ ಅದನ್ನ ಒಬ್ಬ ಕಲಾವಿದ ಕೇಳಿದಾಗಲೇ ಅದು ತೆರೆ ಮೇಲೆ ಬರೋದು. ಸೊ ಹಾಗಾಗಿ ಎಲ್ಲ ಕೇಳಿ ತುಂಬಾ ಚಂದವಾಗಿ ನಮ್ಮೊಟ್ಟಿಗೆ ಒಳ್ಳೆ ಯಾವ್ದು ಸೇಮ್ ಕೋಆರ್ಟಿಸ್ಟ್ ತರ, ಅಂದ್ರೆ ಕೋಆರ್ಟಿಸ್ಟ್ ಬಟ್ ಪ್ರೊಡ್ಯೂಸರ್ ಮಗ ತಾನೇ ದುಡ್ಡು ಹಾಕಿರೋದೊಂದು ಅಹಂ ಇರಲಿಲ್ಲ, ಅಷ್ಟು ಕಲಾವಿದನಾಗಿ ಸಂಪೂರ್ಣವಾಗಿ ಅಪ್ಸ್ಕೊಂಡು ಮಾಡ್ತಾ ಇದ್ರು. ಹಾಗಾಗಿ ಅಷ್ಟು ಚಂದವಾಗಿ ತೆರೆ ಮೇಲೆ ಅವರ ಒಂದು ನಟನೆ ಕಾಣ್ತಾ ಇದೆ. 3 ಶೇಡಲ್ಲೂ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ನಿಮ್ಮ ಒಟ್ಟಿಗೆ ಆಕ್ಟ್ ಮಾಡಿ ತುಂಬಾ ಖುಷಿ ಆಯ್ತು ಸರ್. ಆಮೇಲೆ ಎಲ್ಲರೂ ಸಾಂಗ್ ವೀರ್ ಸಮರ್ಥ್ ಸರ್ ಅವರ ಸಾಂಗ್ ನಾನು ಹೊರಗಡೆ ಬಂದ್ಮೇಲೂ ಹೇಳಿದೆ, ಸರ್ ಈ ಸಾಂಗ್ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಕೇಳಲಿಕ್ಕೆ ತುಂಬಾ ಸಖತ್ತಾಗಿದೆ ಅಂತ. ಪ್ರಮೋದ್ ಸರ್ ಅವರು ಬರ್ದಿದ್ದಾರೆ, ಸಾಯಿ ಸರ್ವೇಶ್ ಸರ್ ಸಹ ಹಾಡ್ ಬರ್ದಿದ್ದಾರೆ. ಸೊ ಆ ಒಂದು ಸಿನಿಮಾ ಕತೆಗೆ ಏನೇನ್ ಬೇಕು ಆ ರೀತಿಯಾದ ಪೂರ್ವಕವಾದ ಹಾಡುಗಳಿದೆ. ಸರ್ ಹೇಳ್ದಂಗೆ ಪ್ರೊಡ್ಯೂಸರ್ ಸರ್ ಒಂದೊಂದು ಹಾಡು ಒಂದೊಂದು ಕತೆ ಹೇಳುತ್ತೆ, ಅಷ್ಟು ಚಂದವಾಗಿದೆ ಸಿನಿಮಾಗೆ ಕತೆಗಳು, ಸಿನಿಮಾಗೆ ಹಾಡುಗಳು ಪೂರ್ವಕವಾಗಿ. ಸಂಗೀತ ಮ್ಯಾಮ್, ರಾಜೇಶ್ ನಟರಂಗ ಸರ್, ಮಂಡ್ಯ ರಮೇಶ್ ಸರ್ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ, ಮತ್ತೆ ಹೀರೋಯಿನ್ ಮೇಡಮ್ಸ್ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು. ತುಂಬಾ ಒಳ್ಳೆ ಅನುಭವ ಕೊಡುತ್ತೆ ಸಿನಿಮಾ, ಖಂಡಿತ ಗೆಲ್ಲುತ್ತೆ. ಇದಕ್ಕೂ ಮುಂಚೆ ಕ್ಷತ್ರಿಯ ಅನ್ನೋ ಒಂದು ಸಿನಿಮಾ ವರ್ಕ್ ಮಾಡಿದ್ದೆ, ಚಿರಂಜೀವಿ ಸರ್ಜಾ ಸರ್ದು. ಅದು ಅರ್ಧಕ್ಕೆ ನಿಂತೋಯ್ತು, ಅನಿಲ್ ಮಂಡ್ಯ ಅವ್ರ ಡೈರೆಕ್ಟ್ರು. ಅದಾದ್ಮೇಲೆ ಬುದ್ಧಿವಂತ 2 ಜಯರಾಮ್ ಸರ್ ಡೈರೆಕ್ಟ್ರು, ಉಪೇಂದ್ರ ಸರ್ ಮಾಡಿದ್ದು, ಅದ್ರಲ್ಲಿ ವರ್ಕ್ ಮಾಡಿದ್ದೆ. ಅದಾದ್ಮೇಲೆ ಗುರುದೇವ್ ಹೊಯ್ಸಳ KRG ಡಿಸ್ಟ್ರಿಬ್ಯೂಷನ್, ವಿಜಯ್ ಎನ್ ಸರ್ ಡೈರೆಕ್ಟ್ರು, ಅದ್ರಲ್ಲಿ ವರ್ಕ್ ಮಾಡಿದ್ದೆ. ಅದಕ್ಕೂ ಮುಂಚೆ ಒಂದಷ್ಟು ಡಾಕ್ಯುಮೆಂಟ್ರೀಸು, ಸಂಗೊಳ್ಳಿ ರಾಯಣ್ಣ ಅದು ಮ್ಯೂಸಿಯಮಿಗೆ ವೀರಭೂಮಿ ಅಂತ ಅನೌನ್ಸ್ ಆಗಿದೆ. ಸೊ ಅಲ್ಲಿ ನೀವು ಹೋದ್ರೆ ಸಂಗೊಳ್ಳಿ ರಾಯಣ್ಣ ಅವ್ರ ಡಾಕ್ಯುಮೆಂಟ್ರಿ ಬರುತ್ತೆ. ಸೊ ಅದಕ್ಕೂ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಆ ಡಾಕ್ಯುಮೆಂಟ್ರಿಗೆ. ಅದಕ್ಕೂ ಮುಂಚೆ ಒಂದು 3 ವರ್ಷ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇದೆ. ಮೈಸೂರು ರಮಾನಂದ್ ಅವ್ರ ಗೆಜ್ಜೆ ಹೆಜ್ಜೆ ರಂಗತಂಡದಲ್ಲಿ ಥಿಯೇಟ್ರಿಂದ ಬಂದಿದ್ದು. ಸೊ ಒಂದು 10 ವರ್ಷದ ಜರ್ನಿ ಸರ್, ಇಲ್ಲಿ ಬಂದು ನಿಂತಿದ್ದೀನಿ. ಸೊ ನನ್ನ 10 ವರ್ಷದಲ್ಲಿ ನಾನು ಏನೇನು ಜೀವನದ ಪಾಠಗಳನ್ನ ಕಲ್ತಿದ್ದೀನಿ, ಸೊ ಏನೇನು ತಿಳ್ಕೊಂಡಿದ್ದೀನಿ. ಮತ್ತೆ ನಾನು ಸರ್, ನೀವು ಲವ್ ಸೀಸನ್ ಸಿನಿಮಾ ನೋಡಿ, ಇದರಲ್ಲಿ ಏನೇನು ಪಾತ್ರಗಳು ಬರುತ್ತೆ, ಆ ಪಾತ್ರಗಳಲ್ಲಿ ಏನೇನು ಒಳ್ಳೆತನ ಇದೆ ಅದು ನಾನು ಹಂಗೆ ಯೋಚನೆ ಮಾಡೋದು, ನಾನು ಹಂಗೆ ಬದುಕಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಸಮಾಜನೂ ಅದಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ಒಂದಷ್ಟು ಅನುಭವಗಳು ಗೊತ್ತಲ್ಲ ಸರ್, ಈಗ ಡೈರೆಕ್ಟ್ರು ರೈಟರ್ ಅಂದಮೇಲೆ ಸೊ ನಮ್ಮ ಜೀವನದಲ್ಲಿ ನಡೆದಿರುವಂತ ಒಂದಷ್ಟು ಇನ್ಸಿಡೆಂಟ್ಸ್ಗಳನ್ನ ಅಫ್ಕೋರ್ಸ್ ನಮಗೆ ಫಸ್ಟ್ ಅದೇ ಬರೋದು. ಏನಕ್ಕಂದ್ರೆ ಅದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀವಿ, ತುಂಬಾ ಚೆನ್ನಾಗಿ ಅನುಭವಿಸಿರ್ತೀವಿ, ಆ ಭಾವನೆಯಲ್ಲಿ ಬೆಂದಿರ್ತೀವಿ. ಸೊ ಅದನ್ನೇ ನಾವು ಚೆನ್ನಾಗಿ ತುಂಬಾ ಪ್ರೆಸೆಂಟ್ ಮಾಡೋಕ್ಕಾಗೋದು. ಸೊ ಒಂದಷ್ಟು ಎಲಿಮೆಂಟ್ಸ್ ಇದೆಯಲ್ಲ ಸರ್, ಪೂರ್ತಿ ಅಲ್ಲ, ಇನ್ನೊಂದಷ್ಟು ಸಿನಿಮಾಗೆ ಹೆಂಗ್ ಬೇಕು ಆ ಕ್ರಿಯೇಟಿವಿಟಿಗೆ, ಆ ಕ್ರಿಯೇಟಿವ್ ಒಂದಷ್ಟು ಟರ್ಮ್ಸ್ಗೆ ಒಂದಷ್ಟು ಚೇಂಜಸ್ಗಳನ್ನ ಮಾಡ್ಕೊಂಡಿದ್ದೀನಿ ಸರ್. ಕಂಪ್ಲೀಟ್ ಇಲ್ಲ, ಒಂದಷ್ಟು. ಇನ್ನು ಮಿಕ್ಕಿದ್ದು ಕೇಳಿದ್ದು ಓದಿದ್ದು ಇದೆ. ಒಂದು ಮೈನ್ ಪಾಯಿಂಟ್ ಇದೆ, ಚಂದನ ಅವ್ರು ಆಕ್ಟ್ ಮಾಡಿರೋ ಕ್ಯಾರೆಕ್ಟರ್ ಮೂಲಕ ಅದು ಹೊರಗಡೆ ಬರುತ್ತೆ. ಸೊ ಅದು ಅಷ್ಟೇ, ಹಿಂಗೆ ಯಾರೊಬ್ರು ಮೀಡಿಯಾ ಪರ್ಸನ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದನ್ನ ಕೇಳಿ ನಾನು ಇನ್ಸ್ಪೈರ್ ಆಗಿ ಬರ್ದಿದ್ದು. ಸೊ ಆ ತರ ಓದಿದ್ದು, ಕೇಳಿದ್ದು, ನೋಡಿದ್ದು, ಅನುಭವಿಸಿದ್ದು ಪ್ರತಿಯೊಂದು ಈ ಸಿನಿಮಾಲಿ ಇದೆ ಸರ್. ಸೊ ಕೇಳ್ತಿದ್ರೆ ಅವಾಗ್ಲಿಂದ ಮೀಡಿಯಾ ಪರ್ಸನ್ಸ್ ಲವ್ ಸೀಸನ್ಸ್ ಅಂದ್ರೇನು ಅಂತ. ಸೊ ನಮ್ಮ ಜೀವನದಲ್ಲಿ ಒಂದು ಪೇಸ್ಗಳು ಬರುತ್ತೆ, ಒಂದಷ್ಟು ಕಾಲಘಟ್ಟಗಳು ಬರುತ್ತೆ. ಸೊ ಅದು ಒಂದೊಂದು ರೀತಿ ಭಾವನೆ, ಒಂದೊಂದು ಅನುಭವನ ಕೊಡುತ್ತೆ. ಸೊ ಅದನ್ನ ಮೆಟಾಫರ್, ಹೋಲಿಕೆಯಲ್ಲಿ ಸೀಸನ್ಸ್ ಅಂತ ಇಟ್ಟಿರೋದಷ್ಟೇ. ಸೊ ಮಳೆಗಾಲನ, ಚಳಿಗಾಲನ ಅಥವಾ ಬೇಸಿಗೆಗಾಲನ ವಿಜೃಂಭಣೆಯಾಗಿ ತೋರ್ಸೋದೇನಿಲ್ಲ ನಾವು ಸ್ಕ್ರೀನ್ ಮೇಲೆ. ಬಟ್ ಅದು ಹೇಗೆ ನಿಮ್ಗೊಂದೊಂದು ಅನುಭವಗಳನ್ನ ಕೊಡುತ್ತೆ ಅನ್ನೋದನ್ನ ಪಾತ್ರಗಳ ಮೂಲಕ, ಹೀರೋಯಿನ್ ಕ್ಯಾರೆಕ್ಟರ್ಗಳ ಮೂಲಕ ನಾನು ಪ್ರೆಸೆಂಟ್ ಮಾಡಿದ್ದೀನಿ ಸರ್. ಮತ್ತೆ ಒಂದು ಮೇನ್ ನಾನು ಮಾತಾಡ್ಲೇಬೇಕು. ಸೊ ಇವಾಗ ಪ್ರಪಂಚದಲ್ಲಿ ಏನ್ ದುಬಾರಿ ಅಂತ ಕೇಳಿದ್ರೆ ಚಿನ್ನನೇ ದುಬಾರಿ ಅಂತಾರೆ. ಆದ್ರೆ ಚಿನ್ನ ಅಲ್ಲ, ನಂಬಿಕೆ, ವಿಶ್ವಾಸ, ಮತ್ತೆ ಪ್ರೀತಿ, ಒಳ್ಳೆತನ, ಇದು ತುಂಬಾ ದುಬಾರಿ. ಇದು ನಾವ್ ಯಾರಲ್ಲೂ ಈಗ ಅಷ್ಟು ಸುಲಭವಾಗಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಾನು ಒಳ್ಳೆಯವನು, ನಾನು ಒಳ್ಳೆ ರೀತಿ ನಡ್ಕೊಂಡ್ರೆ ನನ್ನ ಡೌಟ್ ಪಡ್ತಾರೆ, ಓ ಇವನೇನ್ ಗುರು ಇಷ್ಟೊಂದು ಒಳ್ಳೆಯವನ, ಹಿಂಗ್ ಬಿಹೇವ್ ಮಾಡ್ತಾನೆ ಅಂದ್ರೆ. ಒಳ್ಳೆತನನೇ ಜನ ಡೌಟ್ ಅಲ್ಲಿ ನೋಡ್ತಿದ್ದಾರೆ. ಸೊ ಅಷ್ಟ್ರ ಮಟ್ಟಿಗೆ ಒಳ್ಳೆತನ ಈ ಸಮಾಜದಲ್ಲಿ ಕಣ್ಮರೆ ಆಗ್ತಿದೆ. ಸೊ ಅದು ಆಗ್ಬಾರ್ದು. ಸೊ ಇಲ್ಲಿ ಅದಾದ್ಮೇಲೆ ಈ ಲವ್ ಟುಡೇ ಮತ್ತೆ ಲವ್ ಮಾಕ್ಟೈಲು, ಏನು ಆ ಲವ್ ಹೆಡ್ಡಿಂಗ್ ಇಟ್ಕೊಂಡು ಒಂದಷ್ಟು ಸಿನಿಮಾಗಳು ಬಂದಿದೆ, ಅದಕ್ಕಿಂತ ಒಂದು ವಿಭಿನ್ನವಾಗಿರುವಂಥದ್ದು ನಮ್ಮ ಸಿನಿಮಾ. ಈಗೇನ್ ಪುಟ್ಟಣ್ಣ ಕಣ್ಗಾಳ್ ಅವರು, ಸಿದ್ಲಿಂಗಯ್ಯ ಅವರು, ಅವರೆಲ್ಲ ಒಂದು ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಒಂದಷ್ಟು
ಮತ್ತೆ ಸೋಷಿಯಲ್ ಮೆಸೇಜ್ಗಳನ್ನ ಇಟ್ಕೊಂಡು ಬರೋರು, ಇದನ್ನೆಲ್ಲ ನೋಡಿದಾಗ ನಮಗೂ ಅನಿಸ್ತಿತ್ತು ಇವಾಗಿನ ಪರಿಸ್ಥಿತಿಲಿ, ಇವಾಗಿನ ಜನರೇಷನ್ ಅಲ್ಲಿ ಆ ತರದ ಒಂದಷ್ಟು ಸಿನಿಮಾಗಳು ಅಂಶಗಳು ಹಿಡ್ಕೊಂಡು ಬರ್ತಾರೆ, ತುಂಬಾ ಕಡಿಮೆ ಆಗಿರೋದ್ರಿಂದ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಒಂದಷ್ಟು ದೃಶ್ಯಗಳನ್ನಾಗಿರ್ಬೋದು, ಒಂದಷ್ಟು ಪಾತ್ರಗಳನ್ನಾಗಿರ್ಬೋದು ಬರ್ದಿದ್ದೀನಿ. ಖಂಡಿತ ತುಂಬಾ ಹೈ ಅಂದ್ರೆ ಹೈ ಮಾರಲ್ ವ್ಯಾಲ್ಯೂಸ್ ಇರೋದು, ಯಾರು ಹೇಳಂಗೆ ಇಲ್ಲ ಅವಾಗ ಬರ್ತಿತ್ತು ಇವಾಗ ಬರ್ತಿಲ್ಲ ಅಂತ. ಖಂಡಿತ ನಿಮ್ಮೆಲ್ರಿಗೂ ಅದು ಇಷ್ಟ ಆಗುತ್ತೆ. ಸೊ ಕೊನೆಯದಾಗ ಒಂದು ಮಾತು ಹೇಳ್ಬೇಕು ಅಂದ್ರೆ, ಬದುಕಲ್ಲಿ ವ್ಯಕ್ತಿ ಕಳ್ಕೊತೀವಿ, ವಸ್ತುಗಳನ್ನ ಕಳ್ಕೊತೀವಿ, ಬಟ್ ಬದುಕನ್ನ ಬದುಕೋದಿದೆಯಲ್ಲ ಅದನ್ನ ಯಾರು ಕಳ್ಕೋಬಾರ್ದು. ಸೊ ಅದು ಸಾಕ್ತಾನೆ ಇರ್ಬೇಕು. ಈಗ ಇಷ್ಟು ಏನ್ ಹೇಳಿದೀನಿ ಅಷ್ಟು ಎಲಿಮೆಂಟ್ಸ್ಗಳು ಈ ಸಿನಿಮಾಲಿದೆ ಸರ್.